ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಚಿಟ್ಟಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದು ಬಂದುಬಿಟ್ಟು ಎ ಡೇ ಇನ್ ಮೈ ಲೈಫ್. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋ ಹಾಗಾದರೆ ಒಂದ್ಸಲ ಚಾನಲ್ ಚೆಕ್ಔಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಕಡೆಗೆ ಹೋಗೋಣ. ಶಿವರಾತ್ರಿ ದಿನ ಅಂದರೆ ನಿನ್ನೆ ದಿನ ನಾನು ನಮ್ಮ ಅಕ್ಕ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗಿದ್ವಿ. ಇದು ಚಿಂತಾಮಣಿ ಹತ್ರ ಬರುತ್ತೆ, ಲೈಕ್ ಚಿಂತಾಮಣಿ ಆಲ್ಮೋಸ್ಟ್. ಕೈಲಾಸಗಿರಿ ಬೆಟ್ಟ ಮೋಸ್ಟ್ಲಿ ಜಾಸ್ತಿ ಜನಕ್ಕೆ ಇನ್ಸ್ಟಾಗ್ರಾಮ್ ಮುಖಾಂತರ ಗೊತ್ತು, ಬಿಕಾಸ್ ಜಾಸ್ತಿ ಜನ ವ್ಲಾಗರ್ಸ್ ಅಲ್ಲಿಗೆ ಹೋಗಿ ಅಲ್ಲಿ ವ್ಲಾಗಿಂಗ್ ಮಾಡಿದ್ರು. ನಾನೇನು ಅಷ್ಟು ಅದ್ರ ಬಗ್ಗೆ ವ್ಲಾಗಿಂಗ್ ಮಾಡ್ತಿಲ್ಲ, ಬಟ್ ನಾನು ನಮ್ಮ ಅಕ್ಕ ಹೇಗೆ ಹೋಗಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ, ದಾರಿ ಎಲ್ಲ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಲೈಕ್ ಆಲ್ಮೋಸ್ಟ್ ನಾನು 2-3 ಟೈಮ್ಸ್ ಹೋಗಿದ್ದೀನಿ. ಇದು ಸುಮ್ಮನೆ ಶಿವರಾತ್ರಿ ದಿನ ಅಲ್ಲಿ ಶಿವನ ವಿಗ್ರಹ ಇರೋದ್ರಿಂದ, ಶಿವನ ಆರಾಧನೆ ಮಾಡೋದ್ರಿಂದ ಅಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ನಮ್ಮ ಅಕ್ಕ ಹೋಗಿದ್ವಿ. ನೋಡ್ತಿರ್ಬೋದಲ್ಲ, ಬೆಟ್ಟ ತುಂಬ ಸುಂದರವಾಗಿ ಕಾಣಿಸ್ತಿದೆ. ಏಕಶಿಲಾ ಬೆಟ್ಟ ಥರ ಕಾಣಿಸುತ್ತೆ. ಒಳಗಡೆ ಎಲ್ಲ ಕೇವ್ಸ್ ಥರ, ಮೀನ್ಸ್ ಗುಹೆ ಥರ ಮಾಡಿರೋದು. ನಾನು ಲಾಸ್ಟ್ ಟೈಮ್ ಎಲ್ಲ ಹೋದಾಗ ಈ ಥರ ಮಂಟಪ ಇರಲಿಲ್ಲ. ನಾನು ಹೋಗಿ ಆಲ್ಮೋಸ್ಟ್ 3 ಇಯರ್ಸ್ ಮೇಲೇ ಆಗಿತ್ತು ಬಿಡ್ರಿ. ಇವಾಗ ಹೋದಾಗಂತೂ ತುಂಬ ಚೆನ್ನಾಗಿತ್ತು. ಲೈಕ್ ನಿಜವಾಗ್ಲೂ ಡ್ರೀಮಿ ಆಗಿತ್ತು. ತುಂಬ ಲೈಟ್ಸ್ ಎಲ್ಲ ಹಾಕಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡೋರಲ್ಲ ಕೇವ್ಸ್ನ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ರು. ಹಾಗೂ ನಮಗೆ ಅಲ್ಲಿ 3 ದೇವರು ಬರ್ತಾರೆ. ಒಂದು ಬಂದು ವಿಘ್ನೇಶ್ವರ, ಇನ್ನೊಂದು ಬಂದು ಮಹಾಶಿವರು ಹಾಗೂ ಲಕ್ಷ್ಮೀ ದೇವಿಯವರು. ಇಲ್ಲಿ ಶಿವನ ಮೂರ್ತಿನೇ ವಿಶೇಷವಾಗಿದೆ, ಬಿಕಾಸ್ 4 ಮುಖ ಹೊಂದಿರ್ತಾರೆ ಶಿವ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಶಿಲ್ಪಕಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲ್ಲಲ್ಲಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅನಿಸುತ್ತೆ, ನೋಡ್ತಿದ್ರೆ ಕಣ್ಣೇ ಸಾಲಲ್ಲ. ಅಲ್ಲ ಮಹಿಮೆ ಅಂತಾರಲ್ಲ, ದೇವ್ರ ಮಹಿಮೆ ಇದ್ದರೆ ಎಲ್ಲ ನಡೆಯುತ್ತೆ ನಿಜವಾಗ್ಲೂ. ಅಲ್ಲಂತೂ ಜನ ನೆನ್ನೆ ಚೆನ್ನಾಗಿದ್ರು, ಬಿಕಾಸ್ ಹಬ್ಬ ಇದ್ರಿಂದ. ನಾವು ಲಾಸ್ಟ್ ಟೈಮ್ ಹೋದಾಗ ಅಷ್ಟು ಜನ ಇರಲಿಲ್ಲ. ಜಾಸ್ತಿ ದಿನ ಆದಮೇಲೆ ಇದು ಸಿಕ್ತು. ಇದನ್ನು ಏನಂತಾರೋ ನಂಗೆ ಗೊತ್ತಿಲ್ಲ, ಬಟ್ ಚಿಕ್ಕ ವಯಸ್ಸಿಂದ ಇಷ್ಟ, ಬಟ್ ಜಾಸ್ತಿ ತಿನ್ನಬಾರ್ದು, ಕೋಲ್ಡ್ ಆಗುತ್ತೆ ಅಂತಾರೆ. ಮತ್ತು ಅಲ್ಲೇ ನಾನು ನಮ್ಮ ಅಕ್ಕ ಪ್ರಸಾದ ಕೊಡ್ತಿದ್ರು, ಕೇಸರಿಬಾತ್ ಮತ್ತು ಉಪ್ಪಿಟ್ಟು. ಲೈಕ್ ಇದ್ಯಾಕೆ ಕೊಡ್ತಿರ್ಬೇಕು, ಒಗ್ಗರಣೆ ಎಲ್ಲ ಹಾಕಿರಲ್ಲ, ಬಟ್ ಚೆನ್ನಾಗಿರುತ್ತೆ. ಮೀನ್ಸ್ ಉಪವಾಸ ಇರೋರು ತಿಂತಾರೆ. ನಾನು ಉಪವಾಸ ಇಲ್ಲ, ಆದರೂ ಕೂಡ ತಿಂತೀನಿ. ಅಲ್ಲೇ ಎಲ್ಲ ವಸತಿ ಇತ್ತು, ಕುತ್ಕೊಳಕ್ಕೆ, ನೀರು ಕುಡಿಯೋದಕ್ಕೆಲ್ಲ ತುಂಬ ಚೆನ್ನಾಗಿ ವಸತಿ ಮಾಡಿದರು. ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ನಾನು ನಮ್ಮ ಅಕ್ಕ ಅಲ್ಲಿ ಸ್ವಲ್ಪ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ರಿಟರ್ನ್ ಬರೋ ದಾರಿಯಲ್ಲಿ ನನಗೆ ನಮ್ಮ ಅಕ್ಕಗೆ ಒಂದು ಜಗಳ. ಈ ಫ್ಲವರ್ಸ್ ನೋಡಿ, ಮೀನ್ಸ್ ಈ ಲೀವ್ಸ್ನ ನೋಡಿ ಹೇಳಿ ಇದು ಕಾಲಿಫ್ಲವರ್ ಇರ್ಬೋದಾ ಕ್ಯಾಬೇಜ್ ಇರ್ಬೋದಾ ಅಂತ. ನಾನು ಕಾಲಿಫ್ಲವರ್ ಅಂತ, ಅವಳು ಕ್ಯಾಬೇಜ್ ಅಂತ. ಹಾಗೂ ಅಲ್ಲಿಂದ ಒಂದು ಮಾರ್ಟ್ಗೆ ಹೋಗಿದ್ವಿ, ಜಸ್ಟ್ ಸ್ವಲ್ಪ ಏನೋ ಗ್ರಾಸರೀಸ್ ತೊಗೋಬೇಕಿತ್ತು. ಅಲ್ಲಿ ನಮ್ಮ ಅಕ್ಕ ಜೊತೆ ಒಳ್ಳೆ ಫನ್, ನೀವೇ ಕೇಳಿಸ್ಕೊಳ್ಳಿ. ಅದು ಹಾಕ್ಕೊಂಡು ನೀನು ಕಾಲೇಜ್ಗೆ ಹೋಗ್ತೀಯಾ ಕೆಲಸಕ್ಕೆ ಅದು ಹಾಕ್ಕೊಂಡು ಹೋಗೋದು, ಇದನ್ನು ಹಾಕ್ಕೊಂಡು ಹೋಗೋದು. ಸೂಪರ್ ನೋಡಿ ಫ್ರೆಂಡ್ಸ್, ಹಿಂಗಿರುತ್ತೆ ನಮ್ಮ ಅಕ್ಕ ಬ್ರೈನ್. ಬೈ 1 get 1 ಆಯ್ತಂತೆ. ಸೊ ಇದನ್ನು ತಗೊಂಡ್ರೆ ಅವಳು ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದಂತೆ. ಅದು ಜಾಬ್ಗೆ 24 years ಓಲ್ಡ್ ಹುಡುಗಿ ಆ ಬ್ಯಾಗ್ ಹಾಕ್ಕೊಂಡು ಹೋಗ್ತಾಳೆ ಗೈಸ್. ಅಕ್ಕ ಒಂದು ಸ್ವಲ್ಪ ರೇಗಿಸ್ಕೊಂಡು ನನಗೆ ಸೋಯಾಬೀನ್ ಬೇಕಿತ್ತು ಟೋಫು ಮಾಡೋದಕ್ಕೆ ಅಂತ. ಆ ರೆಸಿಪಿ ಕೂಡ ನಾನು ಮುಂದೆ ಶೇರ್ ಮಾಡ್ಕೊತೀನಿ. ಅದನ್ನೆಲ್ಲ ತಗೊಂಡು ಅಲ್ಲಿಂದ ರಿಟರ್ನ್ ಆದ್ವಿ. ರಿಟರ್ನ್ ಆಗೋವಾಗ ಅಲ್ಲೊಂದು ಸಂತೋಷಿ ಮಾತಾ ದೇವಸ್ಥಾನ ಕಾಣಿಸ್ತು. ಮೀನ್ಸ್ ನಮ್ಮ ಅಕ್ಕ ಹೋಗ್ತಿರ್ತಾಳೆ, ಅವಳು ತುಂಬ ಇಷ್ಟ ಅಲ್ಲಿ ದೇವ್ರಂತೂ. ಆ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಸ್ವಲ್ಪ ಪೀಸ್ಫುಲ್ ಆಗಿತ್ತು, ಈವ್ನಿಂಗ್ ಆಗಿತ್ತು, ಆರಾಮ್ಸೆ ಇದ್ವಿ ಅಂದ್ಬಿಟ್ಟು. ಲೈಕ್ ಹಿಂಗೆ ಹಾಲಿಡೇಸ್ ಇದ್ದಾಗ ಎಲ್ಲ ಹತ್ರ ತಿರುಗ್ತಾ ಇರ್ತೀನಿ ನಾನು ನಮ್ಮ ಅಕ್ಕ. ನನಗಂತೂ ನಮ್ಮ ಅಕ್ಕ ಜೊತೆ ತಿರುಗೋದು ತುಂಬಾ ಇಷ್ಟ ಅಂತ ಹೇಳ್ಬೋದು. ಅಲ್ಲಿಂದ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ನೆಮ್ಮದಿಯಾಗಿದ್ದು ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡಿ ಪಕ್ಕದಲ್ಲೇ ಟ್ರೆಂಡ್ಸ್ ಇತ್ತು. ನಮ್ಮಕ್ಕ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ಲು, ಅದಕ್ಕೆ ಅಂತ ಟ್ರೆಂಡ್ಸ್ ಹೋದ್ವಿ. ಅವಳಿಗಂತೂ ಟ್ರೆಂಡ್ಸಲ್ಲಿ ತುಂಬ ಇಷ್ಟ ಶಾಪಿಂಗ್ ಮಾಡೋದು, ಜಾಸ್ತಿ ಅವಳು ಮಾಡ್ತಾ ಇರ್ತಾಳೆ. ನಾನೆಲ್ಲ ಟ್ರೆಂಡ್ಸಲ್ಲಿ ಮಾಡಲ್ಲ, ನನಗೆಲ್ಲ ಲೈಕ್ ಬಜಾರ್ಸಲ್ಲಿ ಮಾಡೋದು ತುಂಬ ಇಷ್ಟ. ಅವಳಿಗೆಲ್ಲ ಕ್ಲಾಸಿಯಾಗಿರಬೇಕು. ನಾನು ಸ್ವಲ್ಪ ಫಿಟ್ ಚೆಕ್ ಮಾಡಿಕೊಂಡು, ಅವಳೇನೇನೋ ಶಾಪಿಂಗ್ ಮಾಡ್ತಿದ್ಲು, ಅವಳೆಲ್ಲ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಬೈ ಮಾಡಿ ಅಲ್ಲಿಂದ ನಾವು ಮನೆಗೆ ರಿಟರ್ನ್ ಆದ್ವಿ. ನನಗಂತೂ ಇವತ್ತಿನ ದಿನ ಹೇಗೆ ಹೋಯಿತು ಅಂತ ಗೊತ್ತಾಗಿಲ್ಲ. ನಮ್ಮ ಅಕ್ಕಗೆ ಇವತ್ತು ಹಾಲಿಡೇ ಇದ್ದಿದ್ದು ತಿರುಗಾಡೋದ್ರಲ್ಲೇ ಮುಗ್ದೋಯ್ತು ಅನ್ನಿಸ್ತು. ನನಗಂತೂ ತುಂಬ ಖುಷಿ ಆಯಿತು. ನೀವು ಯಾರಾದರೂ ನನ್ನ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದ್ರೆ ಕಮೆಂಟ್ ಡೌನ್ ಮಾಡಿ. ಹಾಗೂ ಮನೆಗೆ ಬಂದು ಒಂದು ಕಾಫಿ ಕುಡಿದು ನಾನು ಡೇನ ಎಂಡ್ ಮಾಡಿದೆ.